ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಬಿಜೆಪಿಯ ಸಿದ್ಧತೆ, ಬಿಜೆಪಿಯ ತಾಲೀಮ್ ಹೇಗಿದೆ ಅಂತ ನೋಡ್ತಾ ಹೋದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಆದಂತಹ ತಪ್ಪೇನಿದೆ, ಆ ತಪ್ಪಿನಿಂದ ಬಿಜೆಪಿ ಕಲಿತ ಪಾಠ ಏನು? ಸುವರ್ಣ ನ್ಯೂಸ್ನಲ್ಲಿ ಬಿಜೆಪಿ ಟಿಕೆಟ್ ಸೀಕ್ರೆಟ್ನ ರಹಸ್ಯ. ಜನವರಿ ಅಂತ್ಯದೊಳಗೆ 150 ಅಭ್ಯರ್ಥಿಗಳ ಘೋಷಣೆಗೆ ಪ್ಲಾನಿಂಗ್ ಆಗಿದೆ. ಆ 150ರ ಪೈಕಿ ಕರ್ನಾಟಕದ 10 ಕ್ಷೇತ್ರಗಳ ಘೋಷಣೆಗೆ ಚಿಂತನೆಯಾಗಿದೆ. ಯಾವ ಕ್ಷೇತ್ರದಲ್ಲಿ ಗೊಂದಲ ಇಲ್ವೋ ಆ ಗೊಂದಲ ಇಲ್ಲದ 10 ಕ್ಷೇತ್ರವನ್ನ ಫೈನಲ್ ಮಾಡುವಂತಹ ಪ್ಲಾನ್. ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಕೊನೆಗಳಿಗೆ ಟಿಕೆಟ್ ಘೋಷಣೆ ಮಾಡಿ ಆ ಕೊನೆಯಲ್ಲಿ ಟಿಕೆಟ್ ಘೋಷಣೆ ಮಾಡಿದ್ರಿಂದಾಗಿ ಬಹಳಷ್ಟು ಗೊಂದಲಕ್ಕೆ ಬಿಜೆಪಿ ಸಿಕ್ಕಿತ್ತು. ಹಾಗಾಗಿ ವಿಧಾನಸಭೆಯಲ್ಲಿ ಏನ್ ತಪ್ಪಾಯ್ತೋ ಆ ತಪ್ಪನ್ನ ಇಲ್ಲಿ ಮಾಡಬಾರ್ದು ಅನ್ನುವಂತಹ ನಿರ್ಧಾರಕ್ಕೆ ಬಂದಿರುವಂಥದ್ದು ಬಿಜೆಪಿ. ಸುವರ್ಣ ನ್ಯೂಸ್ ಬಳಿ 10 ಕ್ಷೇತ್ರಗಳ ಲೋಕಸಭಾ ಲೆಕ್ಕ ಇದೆ. ಜನವರಿ ಅಂತ್ಯದೊಳಗೆ ಹಾಗಿದ್ರೆ ಫೈನಲ್ ಆಗೋ ಕ್ಷೇತ್ರ ಯಾವುದು? ಸ್ಕ್ರೀನ್ ನಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾವ ಕ್ಷೇತ್ರ ಫೈನಲ್ ಆಗುತ್ತೆ? ಹಾಗಿದ್ರೆ ಯಾವ ಕ್ಷೇತ್ರದಲ್ಲಿ ಇನ್ನೂ ಗೊಂದಲ ಇದೆ? ಫೈನಲ್ ಆಗುವಂತಹ ಕ್ಷೇತ್ರಗಳು ಇವೇನಾ? ಈ ತಿಂಗಳಲ್ಲೇ 10 ಕ್ಷೇತ್ರವನ್ನ ಫೈನಲ್ ಮಾಡ್ತಾರಂತ. ಯಾವ್ದಾಗಬಹುದು ಅನ್ನೋದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಬಿಜೆಪಿ ಭಾರಿ ತಾಲೀಮ್ ನಡೆಸ್ತಾ ಇದ್ದಂತೆ ಕಂಡು ಬರ್ತದೆ. ಯಾಕಂದ್ರೆ ರಾಜ್ಯಕ್ಕೆ ನಾವು ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಚರ್ಚೆ ಮಾಡಿದಂತಹ ವಿಷಯ ಅಂತಂದ್ರೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಭ್ಯರ್ಥಿಗಳ ಘೋಷಣೆಗೆ ಸಂಬಂಧಪಟ್ಟಂತೆ ಬಹಳ ವಿಳಂಬ ಮಾಡಿದ್ರು. ಸಿದ್ಧತೆ ತಯಾರಿ ಮಾಡೋದಕ್ಕೆ ಅಲ್ಲಿ ಸಮಯನೇ ಇರಲಿಲ್ಲ ಅಂತ. ಆ ತಪ್ಪನ್ನ ಸರಿಪಡಿಸಿಕೊಳ್ಳುವಂತಹ ಪ್ರಯತ್ನ ಆಗುತ್ತಾ? ಯಾವ್ದು ಹಾಗಿದ್ರೆ ಗೊಂದಲ ಇಲ್ಲದ 10 ಕ್ಷೇತ್ರಗಳ ಘೋಷಣೆ ಆಗಬಹುದು ಅನ್ನೋದು? ಪ್ರತಿಮಾ, ಮೊನ್ನೆಯಷ್ಟೇ ಬಿಜೆಪಿ ಸಭೆಯನ್ನು ಮಾಡಿದೆ. ಲೋಕಸಭಾ ಚುನಾವಣೆಯ ಪೂರ್ವ ತಯಾರಿಯ ಸಭೆಯನ್ನು ನಡೆಸಿದ್ದು. ಅದರಲ್ಲಿ ಉಸ್ತುವಾರಿಯಾಗಿದ್ದಂಥ ಅರುಣ್ ಸಿಂಗ್ ಅವರು ಕೂಡ ಬಂದಿದ್ದರು. ಯಡಿಯೂರಪ್ಪ ಅವರು ಸೇರಿದಂತೆ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಮತ್ತು ಆಯಾ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಿರ್ಬೋದು, ಜೊತೆಗೆ ಅಲ್ಲಿಯ ಜಿಲ್ಲೆಯ ಬಿಜೆಪಿಯ ಕಾರ್ಯದರ್ಶಿಗಳಿರ್ಬೋದು, ಪದಾಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿ ಒಂದು ವಿವರಣೆಯನ್ನು ಪಡ್ಕೊಳ್ಳಲಾಗಿದೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಒಂದು ಅಭಿಪ್ರಾಯ ಸಂಗ್ರಹಕ್ಕೂ ಮುನ್ನ ಮೊದಲ ದಿನ ಅರುಣ್ ಸಿಂಗ್ ಮತ್ತು ಯಡಿಯೂರಪ್ಪ ಸೇರಿದಂತೆ ಕೋರ್ ಕಮಿಟಿ ಸದಸ್ಯರುಗಳು ಒಂದು ಪೂರ್ತಿ ದಿನ ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗಿದ್ವು. ಹಾಗೆಯೇ ಟಿಕೆಟನ್ನು ಬೇಗ ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ಮಾತುಗಳು ಕೂಡ ಬಂದವು ಹಿರಿಯರಿಂದ ಹೇಳುವಂಥದ್ದು ನಮಗಿರುವಂಥ ಮಾಹಿತಿ. ಜೊತೆಗೆ ಈ ವಿಚಾರದ ಬಗ್ಗೆ ಸ್ವತಃ ವಿಜೇಂದ್ರ ಅವರು ಕೂಡ ಮೊನ್ನೆ ಸಭೆಯ ಬಳಿಕ ಮಾತನಾಡಿದರು. ಜನವರಿ ಅಂತ್ಯದಲ್ಲಿ ಅಥವಾ ಫೆಬ್ರವರಿಯ ಮೊದಲ ವಾರದಲ್ಲಿ ಏನಾದರೂ ಟಿಕೆಟ್ಗಳನ್ನು ಘೋಷಣೆ ಮಾಡ್ತಾರೆ, ಕೆಲವೊಂದಿಷ್ಟು ಕ್ಷೇತ್ರಗಳ ಟಿಕೆಟ್ ಘೋಷಣೆ ಆಗುತ್ತೆ ಹೇಳುವಂಥ ಪ್ರಶ್ನೆಯನ್ನು ನಾವು ಮಾಡಿದಾಗ ಅವರು ಹೇಳಿದರು, ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡ್ತೇನೆ, ಆ ರೀತಿಯ ಯೋಚನೆ ಅಂತೂ ನಮಗಿದೆ ಅನ್ನುವಂಥ ಮಾತುಗಳನ್ನು ಭಾಳ ಸ್ಪಷ್ಟವಾದ ಶಬ್ದಗಳಲ್ಲಿ ಸ್ವತಃ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇ ಹೇಳಿದ್ದಾರೆ. ಈ ಕಾರಣಕ್ಕೋಸ್ಕರ ಪ್ರಮುಖವಾಗಿ ಹಿರಿಯರು ಒಂದು ಅಭಿಪ್ರಾಯವನ್ನು ಪಡೆದು ಕೊನೆಗಳಿಗೆ ಟಿಕೆಟನ್ನು ಘೋಷಣೆ ಮಾಡೋದಿರ್ಬೋದು, ಅಥವಾ ಕೊನೆ ಹಂತದ ಟಿಕೆಟ್ಗಳನ್ನು ಘೋಷಣೆ ಮಾಡಿದಾಗ ಟಿಕೆಟ್ ಸಿಗದೇ ಇದ್ದವರ ಬಂಡಾಯ ಇರ್ಬೋದು, ಅಥವಾ ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗೋದ್ರಿಂದ ಆಗುವಂಥ ನಷ್ಟ ಇರ್ಬೋದು, ಇದೆಲ್ಲವೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಆಗಿ ಹೋಗಿದೆ. ಅದರ ಪರಿಣಾಮ ಎನ್ನುವಂತೆ 66 ಸ್ಥಾನವನ್ನಷ್ಟೇ ಪಡೆದಿರುವಂಥ ಬಿಜೆಪಿ ಲೋಕಸಭೆಯಲ್ಲಿ ಆ ರೀತಿಯ ಯಾವುದೇ ತಪ್ಪುಗಳು ಆಗದಂತೆ ಮೊದಲೇ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರಿಗೆ ಟಿಕೆಟ್ ಸಿಗಬಹುದು ಎನ್ನುವುದನ್ನು ಬಹಿರಂಗವಾಗಿ ಎನ್ನುವ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳದೇ ಇದ್ದರೂ ಕೂಡ ಮೌಖಿಕವಾದರೂ ಕೂಡ ತಿಳಿಸಬೇಕು ಅನ್ನುವಂಥ ಒಂದು ಚರ್ಚೆಯನ್ನು ಪಾರ್ಟಿ ಹಿರಿಯರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದ್ದಾವೆ. ಹಾಗೆ ನೋಡ್ತಾ ಹೋದಾಗ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಮಾ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 25 ಸ್ಥಾನವನ್ನು ಗೆದ್ದಿತ್ತು. ಹೀಗಾಗಿ ಈ ಬಾರಿಯೂ ಕೂಡ ಅಂಥೊಂದು ಪ್ರಯತ್ನವನ್ನು, ಅಂದರೆ ಹಾಲಿ ಸಂಸದರಿದ್ದಾರೆ, ಅನೇಕ ಕ್ಷೇತ್ರಗಳಲ್ಲಿ ಗೊಂದಲಗಳಿದ್ದಾವೆ, ಕೆಲವರು ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿ ನಂತರದಲ್ಲಿ ಮತ್ತೆ ಚುನಾವಣೆಗೆ ತಯಾರಿಗಳನ್ನು ಮಾಡ್ಕೊಳ್ತಿರುವಂಥ ಸನ್ನಿವೇಶಗಳನ್ನು ಕೂಡ ನೋಡ್ತಾ ಇದ್ದೇವೆ. ಅದು ಉತ್ತರ ಕನ್ನಡದ ಅನಂತಕುಮಾರ್ ಹೆಗಡೆ ಅವರಿರ್ಬೋದು, ಬೆಂಗಳೂರು ಉತ್ತರದ ಸದಾನಂದ ಗೌಡರು ಇರ್ಬೋದು, ಇವರೆಲ್ಲರೂ ಕೂಡ ಚುನಾವಣೆಯಿಂದ ಬಹುತೇಕ ದೂರ ಆದರು ಎನ್ನುವಂಥ ಹೊತ್ತಿಗೆ ಮತ್ತೆ ಚುನಾವಣೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇಂತಹ ಕ್ಷೇತ್ರಗಳಲ್ಲಿ ಅನೇಕ ಗೊಂದಲಗಳಿದ್ದಾವೆ. ಬೆಂಗಳೂರು ಉತ್ತರಕ್ಕೆ ಯಾರು ಬರ್ಬೋದು, ಅಥವಾ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಸಕ್ರಿಯರಾಗಿದ್ದಾರೆ, ಆಕಾಂಕ್ಷಿಗಳು ಅನೇಕರಿದ್ದಾರೆ, ಅವ್ರಿಗೆ ಯಾರಿಗೆ ಅವಕಾಶಗಳು ಸಿಗ್ಬೋದು ಎನ್ನುವಂಥ ಚರ್ಚೆಯ ಮಧ್ಯೆ ಯಾವುದೇ ರೀತಿಯ ಗೊಂದಲಗಳು ಇಲ್ಲದೆ ಇರುವಂಥ ಒಂದು 10 ಕ್ಷೇತ್ರಗಳಿಗೆ ಟಿಕೆಟನ್ನು ಘೋಷಣೆ ಅಂದರೆ ಮೌಖಿಕವಾಗಿ ತಿಳಿಸಬಹುದು ಎನ್ನುವಂಥ ಮಾಹಿತಿಗಳು, ಚರ್ಚೆಗಳು ಪಾರ್ಟಿ ವಲಯದಲ್ಲಿ ಆಗ್ತಾ ಇದ್ದಾವೆ. ಹಾಗೆ ನೋಡಿದಾಗ ಪ್ರತಿಮಾ, ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಮೈಸೂರು ಕೊಡಗಿನ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರು ಸ್ಪರ್ಧೆ ಮಾಡುವಂಥ ಕ್ಷೇತ್ರ ಆಗಿರ್ಬೋದು, ಅದೇ ರೀತಿ ನೀವು ಬೆಂಗಳೂರು ಸೆಂಟ್ರಲ್ಗೆ ಬರೋದಾದರೆ PC ಮೋಹನ್ ಇರ್ಬೋದು, ಹಾಗೆ ನೀವು ಉಡುಪಿ ಚಿಕ್ಕಮಗಳೂರು ಭಾಗಕ್ಕೆ ಬರೋದಾದರೆ ಶೋಭಾ ಕರಂದ್ಲಾಜೆ ಸ್ವತಃ ಹೇಳಿದ್ದಾರೆ ತಾನು ಸ್ಪರ್ಧೆಯನ್ನು ಮಾಡ್ತೀನಿ ಅಂಥೇಳಿ, ಆ ಒಂದು ಕ್ಷೇತ್ರ ಇರ್ಬೋದು. ಅದೇ ರೀತಿ ದಕ್ಷಿಣ ಕನ್ನಡಕ್ಕೆ ಬರೋದಾದರೆ ನಳಿನ್ ಕುಮಾರ್ ಕಟೀಲ್ ಅವರ
ಒಂದು ಕ್ಷೇತ್ರ ಇರ್ಬೋದು, ಅಲ್ಲೆಲ್ಲವೂ ಕೂಡ ಯಾವುದೇ ರೀತಿ ಹೇಳಿಕೊಳ್ಳುವಂಥ ಗೊಂದಲಗಳೇನಿಲ್ಲ. ಸಹಜವಾಗಿ ಚುನಾವಣೆ ಬಂದಾಗ ಆಕಾಂಕ್ಷಿಗಳಿರ್ತಾರೆ, ಸ್ಪರ್ಧೆಗಳು ಏರ್ಪಡ್ತವೆ, ಟಿಕೆಟ್ಗಳನ್ನು ಕೇಳ್ತಾರೆ. ಆ ರೀತಿಯ ಪ್ರಕ್ರಿಯೆಗಳು ದಕ್ಷಿಣ ಕನ್ನಡದಲ್ಲೂ ಆಗಿದ್ದಾವೆ. ಅದೇ ರೀತಿ ನೀವು ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿಯೂ ಕೂಡ ಸಿ ಟಿ ರವಿ ಅವರು ಬರ್ತಾರೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ಗಳು ಕೂಡ ಸಹಜವಾಗಿದೆ. ಆದರೆ ಅಲ್ಲಿ ತೀರಾ ಗೊಂದಲ ಎನ್ನುವಂಥ ಸ್ಥಿತಿಗಳೇನು ನಿರ್ಮಾಣವಾಗಲಿಲ್ಲ. ಮೈಸೂರು ಕೊಡಗಿಗೆ ಪ್ರತಾಪ್ ಸಿಂಹ ಅವರಿಗೆ ಬೇರೆ ಅಭ್ಯರ್ಥಿಗಳು ಆಗ್ತಾರೆ ಎನ್ನುವಂಥದ್ದು ಬಗ್ಗೆ ಚರ್ಚೆಯನ್ನು ಕೂಡ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಸಹಜವಾಗಿ ಅವರು 2 ಬಾರಿ ಸ್ಪರ್ಧೆಯನ್ನು ಮಾಡಿದ್ದಾರೆ, ಅವರಿಗೆ ಒಂದು ಹೆಸರಿದೆ, ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹೀಗಾಗಿ ಪ್ರತಾಪ್ ಸಿಂಹ ಅವರ ಹೆಸರು ಯಾವುದೇ ಒಂದು ಗೊಂದಲ ಇಲ್ಲದೆ ಅವರ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಆಗ್ಬೋದು. ಹಾಗೆ ಬೆಂಗಳೂರು ದಕ್ಷಿಣಕ್ಕೆ ಬರೋದಾದರೆ ತೇಜಸ್ವಿ ಸೂರ್ಯ ಇದ್ದಾರೆ, ಅವರು ಮೊದಲ ಬಾರಿಗೆ ಸಂಸದರಾಗಿದ್ದಾರೆ. ಹೀಗೆ ಒಂದು ಅದೇ ರೀತಿ ಕೋಲಾರದಲ್ಲಿ ಮುನಿಸ್ವಾಮಿಗೆ ಟಿಕೆಟನ್ನು ಕೊಡ್ತಾರೆ ಅನ್ನುವಂಥ ಚರ್ಚೆ ಇದೆ. ಬಹುತೇಕ ಬಿಜೆಪಿಗೆ ಆ ಒಂದು ಸ್ಥಾನವನ್ನು ಉಳಿಸ್ಕೊಂಡ್ರೆ ಅಥವಾ JDSಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡದೇನೆ ಬಿಜೆಪಿ ಇಟ್ಟುಕೊಂಡ್ರೆ ಮುನಿಸ್ವಾಮಿ ಅವರಿಗೆ ಆ ಟಿಕೆಟನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಳವಾಗಿದೆ. ಹೀಗೆ ಶಿವಮೊಗ್ಗಕ್ಕೆ ಬರೋದಾದರೆ BY ರಾಘವೇಂದ್ರ ಅವರಿಗೆ ಅಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ, ಅವರಿಗೆ ಟಿಕೆಟನ್ನು ಕೊಡ್ತಾರೆ. ಅದೇ ರೀತಿ ಪ್ರತಿ 10 ಕ್ಷೇತ್ರಗಳನ್ನು ನೀವು ನೋಡ್ತಾ ಹೋದಾಗ ಬಹುತೇಕ ಗೊಂದಲಗಳಲ್ಲಿರುವಂಥ ಕ್ಷೇತ್ರಗಳಿಗೆ ಟಿಕೆಟನ್ನು ಘೋಷಣೆ ಮಾಡಬಹುದು. ನಾನು ಆರಂಭದಲ್ಲಿ ಹೇಳಿದಂತೆ ಬೆಳಗಾವಿಯಲ್ಲಿ ಏನು ಮಾಡ್ತಾರೆ, ಬೆಂಗಳೂರು ಉತ್ತರಕ್ಕೆ ಏನು ಮಾಡ್ತಾರೆ, ಹಾಗೆಯೇ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಬಂದಿದ್ದಾರೆ, ಅವರೇನು ಮಾಡ್ತಾ ಇದ್ದಾರೆ, ಅವರಿಗೆ ಟಿಕೆಟ್ ಮತ್ತೆ ಸಿಗತ್ತಾ ಹೇಳುವಂಥ ಗೊಂದಲಗಳು ಕೆಲವೊಂದಿಷ್ಟು ಕ್ಷೇತ್ರ. ಬೆಂಗಳೂರು ಗ್ರಾಮಾಂತರಕ್ಕೆ ಬಂದಾಗ CP ಯೋಗೇಶ್ವರಿಗೆ ಮತ್ತೆ ಟಿಕೆಟನ್ನು ಕೊಡ್ತಾರಾ, ಈ ರೀತಿಯ ಒಂದು ಚರ್ಚೆಗಳಿದ್ದಾವೆ. ಅಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಅದು JDS ಆ ಒಂದು ಕ್ಷೇತ್ರವನ್ನು ತೆಗೆದುಕೊಳ್ಳುತ್ತಾ ಅಥವಾ ಬಿಜೆಪಿಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡುತ್ತಾ. ಕಳೆದ ಬಾರಿಯಲ್ಲಿ ಈಗ ಮುಖ್ಯ ವಕ್ತಾರರಾಗಿರುವಂಥ ಅಶ್ವಥ್ ನಾರಾಯಣ ಅವರು ಸ್ಪರ್ಧೆಯನ್ನು ಮಾಡಿದರು, 6.5 ಲಕ್ಷ ಮತವನ್ನು ಪಡ್ಕೊಂಡಿದ್ರು. CP ಯೋಗೇಶ್ವರ್ ಎಲ್ಲೋ ತಾನು ಇಂಟ್ರೆಸ್ಟ್ ಇಲ್ಲ, ನಾನು ಇಲ್ಲೇ ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಹೇಳುವಂಥ ಮಾತುಗಳನ್ನು ಕೂಡ ಪಾರ್ಟಿಗೆ ಹೇಳಿದ್ದಾರೆ ಎನ್ನುವಂಥದ್ದು ಮಾಹಿತಿ ಇದೆ. ಹೀಗಾಗಿ ಅಲ್ಲಿ ಏನಾಗುತ್ತೆ, ಯಾರಿಗೆ ಟಿಕೆಟನ್ನು ಕೊಡ್ತಾರೆ, ಅಲ್ಲಿ ಅಭ್ಯರ್ಥಿ ಆಕಾಂಕ್ಷಿಯಾಗಿ ಅಶ್ವಥ್ ನಾರಾಯಣ ಇದ್ದಾರೆ. ಹೀಗೆ ಅನೇಕ ಕ್ಷೇತ್ರಗಳ ಬಗ್ಗೆ ತೀರಾ ಗೊಂದಲ ಎನ್ನುವಂಥದ್ದು ಇಲ್ಲದೆ ಇದ್ರೂ ಕೂಡ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಗೊಂದಲ ಎನ್ನುವಂಥದ್ದು ಇದೆ. ಹೀಗಾಗಿ ಗೊಂದಲ ಇರುವಂಥ ಕ್ಷೇತ್ರಗಳನ್ನು ಮತ್ತೆ ಚರ್ಚೆಯನ್ನು ಮಾಡಿ ಅಲ್ಲಿ ಅಭಿಪ್ರಾಯವನ್ನು ಪಡೆದು ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದು ಟಿಕೆಟನ್ನು ಘೋಷಣೆ ಮಾಡಬಹುದು. ಅಂತಿಮವಾಗಿ ಕೇಂದ್ರ ಪಾರ್ಲಿಮೆಂಟರಿ ಬೋರ್ಡ್ ಅದನ್ನು ಡಿಸೈಡ್ ಮಾಡುತ್ತೆ. 10 ಕ್ಷೇತ್ರಗಳಿಗೆ ಏನು ಟಿಕೆಟ್ಗಳನ್ನು ಘೋಷಣೆ ಮಾಡಬಹುದು, ಮೌಖಿಕವಾಗಿ ತಿಳಿಸಬಹುದು ಎನ್ನುವಂತಿದೆ. ಆ ಒಂದು ಪ್ರಯತ್ನವನ್ನು ಜನವರಿ ಅಂತ್ಯದಲ್ಲಿ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರಗಳು, ಚರ್ಚೆಗಳು ಪಾರ್ಟಿ ವಲಯದಲ್ಲಿ ಆಗಿದ್ದಾವೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಕುತೂಹಲವಂತೂ ಖಂಡಿತ ಇದೆ. ಯಾವ ಕ್ಷೇತ್ರದಲ್ಲಿ ಗೊಂದಲ ಇದೆಯೋ ಅದಕ್ಕೆ ಅಭ್ಯರ್ಥಿಗಳ ಆಯ್ಕೆ ಹೇಗೆ ಆಗತ್ತೆ ಅಂತ. ನಿಜ, ಜೊತೆಗೆ ಮೈತ್ರಿ ಇದೆ. ಈ ಬಾರಿ ಮೈತ್ರಿ ಇರುವಂತಹ ಹಿನ್ನೆಲೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಯಾವೆಲ್ಲ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡು ಕಣಕ್ಕಿಳಿಸ್ತಾರೆ, ಹೇಗೆ ಹಂಚಿಕೆ ಮಾಡ್ತಾರೆ, ಈ ಗೊಂದಲವನ್ನು ಹೇಗೆ ಬಗೆಹರಿಸ್ತಾರೆ, ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ತಪ್ಪೇನಿದೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ತಾರೆ ಅನ್ನೋ ಕುತೂಹಲ ಕಾರಣ ಆಗಿದೆ. ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.